ಚಪಾತಿ ರೊಟ್ಟಿ ಅಂಥದಕ್ಕೂ ಚೆನ್ನಾಗಿರುತ್ತೆ. ಮಾಮೂಲಾಗಿ ಹಲಸಿನಕಾಯಲ್ಲಿ ಯಾರೂ ಮಾಡೋದಿಲ್ಲ ಇಂಥದ್ದು. ಇದನ್ನು ನೀವು ಖಂಡಿತ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ. ಈಗ ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಅದನ್ನು ಒಂದು ಸ್ವಲ್ಪ ಹುರಿಯೋಣ. ಜೊತೆಗೆ ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸ್ವಲ್ಪ ಹುರಿದ ಮೇಲೆ ಎಳ್ಳನ್ನು ಹಾಕ್ಕೊಳ್ಳೋಣ. ಈಗ ಒಂದು ಚಮಚ ಅಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಒಂದು ಚಮಚಗಿನ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಯೋಣ. ಈಗ ಆಗ್ತಾ ಬಂದಿದೆ. ಒಲೆ ಆರಿಸ್ಬಿಟ್ರೆ ಅದೇ ಕಾವಿನಲ್ಲಿ ಇನ್ನು ಸ್ವಲ್ಪ ಆಗುತ್ತೆ. ಮೆಣಸಿನ್ಕಾಯಿನೂ ಗರಿ ಆಗುತ್ತೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಲಸಿನಕಾಯಿ ಬೇಯಿಸಿ ಇಟ್ಕೊಂಡಿದ್ದೀನಿ, ನೀರೆಲ್ಲ ಬಗ್ಸಿದ್ದೀನಿ. ಮೊದಲು ಇದನ್ನು ಮಾತ್ರ ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಹೋಳನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳೋಣ. ಮೊದಲು ಪುಡಿಯಾಗಿ ರುಬ್ಕೊಳ್ಳೋಣ. ನೋಡಿ, ನೀರು ಹಾಕ್ದೇ ಈ ರೀತಿ ಮುದ್ದೆಯಾಗಿದೆ. ಇದನ್ನು ಇವಾಗ ತಕ್ಕೊಂಡು ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಈ ಚಟ್ನಿಗೆ ಈಗ ನಿಂಬೆ ರಸ ಹಾಕ್ಕೋಬೇಕು ನಾವು. ಇವಾಗ ಸಾಸಿವೆ ಚಿಟ್ಟ ಅಂತಿದೆ, ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಇನ್ನೂ ಜಾಸ್ತಿ ಬೇಕಿದ್ದವರು ಹಾಕ್ಕೋಬಹುದು. ಇದಕ್ಕೆ ಆ ಒಗ್ಗರಣೆನ ಹಾಕ್ಬಿಡೋಣ. ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.